ಮಹಿಳೆಯರಿಗೆ ಮೀಸಲಾತಿ ನೀಡುವ ಮನಸ್ಸಿಲ್ಲದ ಬಿಜೆಪಿಯು ಲೋಕಸಭೆಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯ ತರಲಾಗಿರುವ 3 ಸಂವಿಧಾನ ತಿದ್ದುಪಡಿ ಮಸೂದೆಗಳ ಜೊತೆಗೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಸೇರಿಸಿದ್ದರಿಂದ ಅನುಮೋದನೆ ದೊರೆತಿಲ್ಲ. ಈ ತಪ್ಪನ್ನ ಮರೆಮಾಚಲು ಬಿಜೆಪಿ ಮಹಿಳಾ ಮೀಸಲಾತಿ ವಿಷಯವನ್ನ ರಾಜಕಾರಣಗೊಳಿಸಿದೆ ಎಂದು ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ರಾಷ್ಟ್ರೀಯ ಸಂಯೋಜಕ ಸೂರಜ್ ಜಿ ನಾಯ್ಕ್ ಆರೋಪಿಸಿದರು. ಈ ಬಗ್ಗೆ ಮಾಧ್ಯಮಗಳಿಗೆ ಹೇಳಿಕೆ ನೀಡಿರುವ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದ ರಾಷ್ಟ್ರೀಯ ಸಂಯೋಜಕ ಸೂರಜ್ ಜಿ ನಾಯ್ಕ್ ಅವರು, ಕಾಂಗ್ರೆಸ್ ಪಕ್ಷವು ಯಾವಾಗಲೂ ಮಹಿಳೆಯರ ಮೀಸಲಾತಿಗೆ ಬಲವಾಗಿ ಬೆಂಬಲ ನೀಡಿದೆ. 2010ರಲ್ಲಿ ರಾಜ್ಯಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನು ಅಂಗೀಕರಿಸಿ ಅದು ಲೋಪವಾಗದಂತೆ ಕಾಯ್ದುಕೊಂಡಿದೆ. ಆದರೆ ಬಿಜೆಪಿಗೆ ಅದನ್ನ ಲೋಕಸಭೆಯಲ್ಲಿ ಅಂಗೀಕರಿಸಲು ಆಗಲಿಲ್ಲ. 2023ರಲ್ಲಿ ಅವರು ಮತ್ತೊಂದು ಮಸೂದೆಯನ್ನು ತಂದಾಗಲೂ ಕಾಂಗ್ರೆಸ್ ಅದಕ್ಕೆ ಬೆಂಬಲ ನೀಡಿತ್ತು. ಆ ಮಸೂದೆ ಇನ್ನು ಅಸ್ತಿತ್ವದಲ್ಲಿದೆ. ವಾಸ್ತವವಾಗಿ ಏಪ್ರಿಲ್ 16ರಂದು ಅದನ್ನು ಅಧಿಸೂಚನೆ ಮಾಡಲಾಗಿದೆ. ಲೋಕಸಭೆಯಲ್ಲಿ ಕ್ಷೇತ್ರ ಪುನರ್ವಿಂಗಡಣೆ ಸಂವಿಧಾನ ತಿದ್ದುಪಡಿ ಮಸೂದೆಗಳ ಚರ್ಚೆಯ ನಡುವೆ ತಮ್ಮದೇ ಮಸೂದೆಯನ್ನ ಜಾರಿ ತರಲು 3 ವರ್ಷ ತೆಗೆದುಕೊಂಡಿರುವುದು ಬಿಜೆಪಿಗೆ ನಾರಿ ಶಕ್ತಿ ಬಗ್ಗೆ ಇರುವ ನಿಜವಾದ ಮನೋಭಾವ ಈ ಮೂಲಕ ಬಹಿರಂಗವಾಗಿದೆ. 2023ರ ಕಾನೂನಿನ ಅಡಿಯಲ್ಲಿ ಪ್ರಸ್ತುತ ಇರುವ 543 ಲೋಕಸಭಾ ಸ್ಥಾನಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ತಕ್ಷಣ ಜಾರಿಗೆ ತರಬೇಕೆಂಬ ಮಹಿಳೆಯರ ಪರವಾದ ಮಸೂದೆಯನ್ನ ಜಾರಿಗೊಳಿಸಲು ಲೋಕಸಭೆಯಲ್ಲಿ ಪ್ರತ್ಯೇಕವಾಗಿ ಅನುಮೋದನೆ ಕೇಳುವ ಬದಲು ಮಹಿಳಾ ಮೀಸಲಾತಿ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆಗಾಗಿ ತರಲಾಗಿರುವ 3 ಸಂವಿಧಾನ ತಿದ್ದುಪಡಿ ಮಸೂದೆಯನ್ನ ಒಟ್ಟಾಗಿ ಸೇರಿಸಿ ಅನುಮೋದನೆಗೆ ಕೋರಿದ್ದರಿಂದ ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆಗೆ ವಿರೋಧ ವ್ಯಕ್ತವಾಗಿದೆ. ವಾಸ್ತವವಾದ ಈ ಕಾರಣವನ್ನ ಮರೆಮಾಚಿದ ಬಿಜೆಪಿಯು ಮಹಿಳಾ ಮೀಸಲಾತಿಯ ವಿಷಯವನ್ನೇ ಹೈಲೈಟ್ ಮಾಡಿ ಕಾಂಗ್ರೆಸ್ ವಿರುದ್ಧ ಮಹಿಳೆಯರನ್ನ ಎತ್ತಿಕಟ್ಟಲು ಕುತಂತ್ರ ಮಾಡಿದೆ. ಬಿಜೆಪಿಗೆ ನಿಜವಾಗಿಯೂ ಮಹಿಳೆಯ ಮೀಸಲಾತಿ ಜಾರಿಗೊಳಿಸುವ ಮನಸ್ಸಿದ್ದರೆ, ಪ್ರತ್ಯೇಕವಾಗಿ ಅನುಮೋದನೆ ಕೋರಿದ್ದರೆ ಖಂಡಿತ ಈ ಮಸೂದೆ ಜಾರಿಯಾಗಿ ಲೋಕಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ದೊರೆಯುತ್ತಿತ್ತು. ಅದನ್ನು ಬಿಟ್ಟು ಇಲ್ಲಿಯೂ ರಾಜಕೀಯ ಆಟ ಆಡಿದೆ ಎಂದು ಆರೋಪಿಸಿರುವ ಸೂರಜ್ ನಾಯ್ಕ್ ಅವರು, ಮಹಿಳೆಯರ ಪರವಾಗಿ ಕಾಂಗ್ರೆಸ್ ಹಲವಾರು ಮಹತ್ವದ ಕಾಯ್ದೆಗಳನ್ನು ಜಾರಿಗೆ ತಂದಿದೆ. ಹಿಂದೂ ಕೋಡ್ ಬಿಲ್ಗಳಿಂದ ಹಿಡಿದು ಉದ್ಯೋಗ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ವಿರೋಧಿ ಕಾಯ್ದೆಗಳು, ಗೃಹ ಹಿಂಸೆ ವಿರೋಧಿ ಕಾಯ್ದೆಗಳು ಮತ್ತು ನ್ಯಾಯಮೂರ್ತಿ ವರ್ಮಾ ಸಮಿತಿಯ ಶಿಫಾರಸುಗಳ ಆಧಾರದ ಮೇಲೆ ಕ್ರಿಮಿನಲ್ ಕಾನೂನು ತಿದ್ದುಪಡಿಗಳ ಮೂಲಕ ನಾರಿ ಸಬಲೀಕರಣಕ್ಕೆ ಉತ್ತೇಜನ ನೀಡಿದೆ. ಆದರೆ ಮೋದಿ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಬರೀ ಸುಳ್ಳನ್ನೇ ಹೇಳಿಕೊಂಡು ಕಾಲ ಕಳೆಯುತ್ತಿದೆ. ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಮಸೂದೆ ಮಂಡನೆಯಲ್ಲಿ ತಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕಲು ವಿರೋಧ ಪಕ್ಷಗಳ ಮೇಲೆ, ವಿಶೇಷವಾಗಿ ಕಾಂಗ್ರೆಸ್ ಮೇಲೆ ಆರೋಪ ಮಾಡಲಾಗಿದೆ. ಕಾಂಗ್ರೆಸ್ ವಿರುದ್ಧ ಇದೊಂದು ರಾಜಕೀಯ ಪ್ರೇರಿತ ದಾಳಿಯಾಗಿದ್ದು, ಮುಂಬರುವ ಚುನಾವಣೆಯಲ್ಲಿ ಮಹಿಳೆಯರನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿಕಟ್ಟುವ ಕುತಂತ್ರದ ಭಾಗವಾಗಿದೆ. ಇದು ಮಹಿಳಾ ಸಮುದಾಯಕ್ಕೂ ಅರ್ಥವಾಗಿದ್ದು, ಬಿಜೆಪಿಯ ಈ ಎಲ್ಲಾ ಕುತಂತ್ರಗಳು ವಿಫಲಗೊಳ್ಳಲಿವೆ ಎಂದು ಅವರು ಎಚ್ಚರಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.